ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಕತೆ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಮಜಾ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕತೆನ ಶುರು ಮಾಡೋಣ. ಒಲೆಯಲ್ಲಿ ಬೆಂಕಿ ದಗದಗನೆ ಉರಿಯುತ್ತಿತ್ತು. ಬಚ್ಚಲು ಮನೆಯಲ್ಲಿರುವ ಹಂಡೆಯ ನೀರು ಬಿಸಿಯಾಗಿತ್ತು. ಅಲ್ಲಿಗೆ ಸ್ನಾನ ಮಾಡಲು ಬಂದ ಭಾವನಾ ಹ್ಯಾಂಗರ್ನಲ್ಲಿ ತನ್ನ ಟವೆಲನ್ನ ಸೇರಿದಂತೆ ಇನ್ನಿತರ ಬಟ್ಟೆಗಳನ್ನೂ ಇಟ್ಟು ಹಂಡೆಯ ನೀರು ಬಿಸಿಯಾಗಿದೆಯಾ ಅಂತ ಕೈ ಹಾಕಿ ನೋಡುತ್ತಾಳೆ. ಅದು ತುಂಬಾನೇ ಬಿಸಿಯಾಗಿರೋದ್ರಿಂದ ಅವಳ ಕೈ ಸುಡುತ್ತದೆ. ನೀರು ಬಿಸಿಯಾಗಿದೆ, ನನ್ನ ಗಂಡ ಮತ್ತು ನನಗೆ ಇಬ್ಬರಿಗೂ ಸ್ನಾನ ಮಾಡಲು ಸಾಕಂತ ಅಂದುಕೊಳ್ಳುತ್ತಾಳೆ. ನಂತರ ಒಂದು ಬಕೆಟ್ನಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕಿ ಹಂಡೆಯಲ್ಲಿರುವ ಬಿಸಿ ನೀರನ್ನು ಸೇರಿಸಿ ಹದ ಮಾಡಿಕೊಳ್ಳುತ್ತಾಳೆ. ಪರಿಮಳಕ್ಕೆ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಮತ್ತು ಏಲಕ್ಕಿ ಹುಡಿಯನ್ನು ಹಾಕುತ್ತಾಳೆ. ಸ್ನಾನ ಮಾಡಲು ಬೇಕಾಗಿರುವ ಎಲ್ಲವೂ ಸಿದ್ಧತೆಯಾಗಿತ್ತು. ಈಗ ಅವಳು ತಾನು ಉಟ್ಟುಕೊಂಡಿರುವ ಸೀರೆಯನ್ನ ಮೆಲ್ಲಗೆ ಬಿಚ್ಚುತ್ತಾಳೆ ಮತ್ತು ಅದನ್ನು ಅಲ್ಲೇ ಇರುವ ಹ್ಯಾಂಗರ್ನ ಮೇಲೆ ನೇತಾಕ್ತಾಳೆ. ಈಗ ಅವಳು ತೊಟ್ಟಿರುವ ಬಿಳಿ ಲಂಗ ಮತ್ತು ಉಬ್ಬಿದಂತೆ ತೋರುತ್ತಿರುವ ಕೆಂಪು ರವಿಕೆಯ ದರ್ಶನವಾಗುತ್ತೆ. ಅವಳು ಮೆಲ್ಲಗೆ ತನ್ನ ಲಂಗದ ಲಾಡಿಯನ್ನು ಬಿಚ್ಚಿದಾಗ ಅದು ಅವಳ ಪಾದದ ಹತ್ತಿರ ಬಂದು ಬೀಳುತ್ತೆ. ಅದನ್ನು ಹೆಕ್ಕಿದ ಅವಳು ಅಲ್ಲೇ ನೇತಾಕ್ತಾಳೆ. ಈಗ ಅವಳು ತೊಟ್ಟಿರುವ ಕೆಂಪು ಕಾಚ ಕಳಚಿದಾಗ ರಾಶಿ ರಾಶಿ ಹುಲ್ಲುಗಳ ನಡುವೆ ಅಡಗಿರುವ ಕಂದು ಬಣ್ಣದ ಹೂವು ತೋರುತ್ತದೆ. ಅವಳು ಅದನ್ನು ಮೆಲ್ಲಗೆ ಸವರುತ್ತಾಳೆ. ಇನ್ನುಳಿದಿದ್ದು ಕೆಂಪು ಬಣ್ಣದ ರವಿಕೆ ಮತ್ತು ಒಳಗಿರುವ ಬಿಳಿ ಬಣ್ಣದ ಬ್ರಾ. ಅದನ್ನ ಇನ್ನೇನು ತೆಗಿಬೇಕು ಅನ್ನುವಷ್ಟರಲ್ಲಿ ಅವಳ ಗಂಡ ಶರತ್ ಅಲ್ಲಿಗೆ ಬಂದು ಬಚ್ಚಲು ಮನೆಯ ಬಾಗಿಲನ್ನು ತಟ್ಟುತ್ತಾ, ನಾನು ಒಳಗೆ ಬರ್ತೀನಿ ಕಣೆ, ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಣ ಅಂತಾನೆ. ಆಗ ಭಾವನಾ, ಬೇಡ ಕಣ್ರಿ, ನಾನು ಬೇಗನೆ ಸ್ನಾನ ಮಾಡಿಕೊಂಡು ಬರ್ತೀನಿ, ಆಮೇಲೆ ನೀವು ಸ್ನಾನ ಮಾಡಿ. ನೀವು ಒಳಗಡೆ ಬಂದರೆ ಏನ್ ಮಾಡ್ತೀರಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ನನ್ಗೀಗ ದೇವರ ಪೂಜೆ ಮಾಡೋದಕ್ಕಿದೆ, ನೀವು ಆಮೇಲೆ ಸ್ನಾನ ಮಾಡಿ ಅಂತಾಳೆ. ಆದರೆ ಅವನು ಅದಕ್ಕೆ ಒಪ್ಪಿಕೊಳ್ಳಲ್ಲ. ಇಲ್ಲ, ನನ್ಗಾಗಲ್ಲ, ನಾನು ನಿನ್ನ ಜೊತೆ ಸ್ನಾನ ಮಾಡಲೇಬೇಕು, ದಯವಿಟ್ಟು ಬಾಗಿಲು ತೆಗಿ, ನನಗೆ ಆಸೆಯಾಗ್ತಿದೆ, ತಡೆದುಕೊಳ್ಳಲಾಗುತ್ತಿಲ್ಲ, ನಾನೀಗ ನಿನ್ಗೆ ಮಾಡ್ಲೇಬೇಕು ಅಂತಾನೆ. ಇಲ್ಲ, ನಾನು ತೆಗೆಯಲ್ಲ ಅಂತ ಭಾವನ ಕೂಡ ಹಠ ಮಾಡ್ತಾಳೆ. ಆಗ ಶರತ್ ಜೋರಾಗಿ ಬಾಗಿಲು ಬಡಿಯೋಕೆ ಶುರು ಮಾಡ್ತಾನೆ. ಲೇ ಭಾವನಾ, ತೆಗಿಯೇ ಪ್ಲೀಸ್ ಕಣೆ ಅಂತ ಅಂಗಲಾಚುತ್ತಾನೆ. ಅವಳಿಗೆ ಅವನ ಪರಿಸ್ಥಿತಿಯನ್ನು ನೋಡಲಾಗದೆ ಬಾಗಿಲು ತೆಗೆಯುತ್ತಾಳೆ. ಅವನು ಒಳಗಡೆ ಬಂದವನೇ ಅವಳ ಮೈ ಮೇಲಿರುವ ಎಲ್ಲವನ್ನು ತೆಗೆದು 2 ನಂದಿನಿ ಪ್ಯಾಕೆಟ್ ಅನ್ನು ಅದುಮುತ್ತ ಹಾಲು ಕುಡಿಯಲು ಶುರು ಮಾಡ್ತಾನೆ ಮತ್ತು ಅವಳಿಗೆ ಸರಿಯಾಗಿ ಮಾಡುತ್ತಾನೆ. ಎಲ್ಲಾ ಮುಗಿದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಸ್ನಾನ ಮಾಡಿಸಿಕೊಂಡು ಫ್ರೆಶ್ ಆಗಿ ಆಚೆ ಬರ್ತಾರೆ. ಆಗ ಅವಳು ಅವನಿಗೆ ಬೈಯುತ್ತಾ, ಏನ್ರೀ ನೀವು, ನಿನ್ನೆ ರಾತ್ರಿಯಷ್ಟೇ ನನ್ಗೆ ಚೆನ್ನಾಗಿ ಮಾಡಿದ್ದೀರಾ, ಈಗ ಮತ್ತೆ ಪುನಃ ಬೇಡ ಬೇಡ ಅಂದ್ರೂ ಮಾಡಿದ್ದೀರಾ, ನಿಮ್ಗೆ ಯಾವಾಗಲೂ ಅದೇ ಚಿಂತೆನಾ ಅಂತಾಳೆ. ಆಗ ಅವನು, ನಿನ್ನಂತ ಸುಂದರವಾಗಿರೋ ಹೆಂಡತಿ ಮನೆಯಲ್ಲಿರುವಾಗ ಅದು ಹೇಗೆ ಸುಮ್ನಿರೋಕೆ ಸಾಧ್ಯ, ಸುಮ್ನಿದ್ರೆ ಅವನು ಗಂಡಸೇ ಅಲ್ಲ ಕಣೆ ಅಂತಾನೆ. ಆಗ ಅವಳು ನಗುತ್ತಾ, ಕಳ್ಳಂಗೊಂದು ಪಿಳ್ಳೆ ನೆಪ ಅಂತಾಳೆ. ನಂತರ ಅವರಿಬ್ಬರೂ ಒಟ್ಟಿಗೆ ಸೇರಿ ದೇವರಿಗೆ ಪೂಜೆ ಮಾಡ್ತಾರೆ. ಸುಹಾಸನೆ ಭರಿತವಾದ ಹೂವುಗಳಿಂದ ಮತ್ತು ಗಂಧದ ಕಡ್ಡಿಯಿಂದ ಮನೆಯೆಲ್ಲ ಘಮ್ಮಂತ ಸುವಾಸನೆ ಬರೋಕೆ ಶುರುವಾಗುತ್ತೆ. ಅದರ ಸ್ಮೆಲ್ ಶರತ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಈ ಊದಿನ ಕಡ್ಡಿನ ಎಲ್ಲಿಂದ ತಂದೆ, ನನ್ಗಂತೂ ಅದರ ಸುವಾಸನೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ. ಆಗವಳು ರಂಗಣ್ಣನ ಅಂಗಡಿಯಿಂದ ತಂದಿದ್ದು. ಅವರ ಊದಿನ ಕಡ್ಡಿ ಕಲೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ. 50 ರೂಪಾಯಿ ಪ್ಯಾಕಿನಲ್ಲಿ ಒಳ್ಳೊಳ್ಳೆ ಊದಿನ ಕಡ್ಡಿಗಳು ಸಿಗುತ್ತೆ. ನಾನಂತೂ ಪ್ರತಿ ತಿಂಗಳು ಅದನ್ನೇ ತರೋದು ಅಂತಾಳೆ. ಭಾವನಾಗೀಗ 30 ವರ್ಷ. ಶರತ್ ಅವಳಿಗಿಂತ 1 ವರ್ಷ ಚಿಕ್ಕವನು. ಅವರಿಬ್ಬರ ಮದುವೆಯಾಗಿ ಈಗ 4 ವರ್ಷ ಆಗಿದೆ. ಆದರೆ ಇನ್ನೂ ಮಕ್ಕಳಾಗಿಲ್ಲ. ಯಾರೋ ಒಬ್ಬರು ತಿಳಿದವರು ಒಂದು ದೇವಸ್ಥಾನದ ಹೆಸರನ್ನು ಹೇಳಿ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ,
ಅಲ್ಲಿಗೆ ಹೋಗಿ ಬಂದ ಮೇಲೆ ಎಷ್ಟೋ ಜನರಿಗೆ ಮಕ್ಕಳಾಗಿದೆ ಅಂತಾರೆ. ಹಾಗಾಗಿ ಈಗ ಅವರಿಬ್ಬರು ಆ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗ್ತಿದ್ದಾರೆ. ದೇವಸ್ಥಾನಕ್ಕೆ ಹೋಗುವ ಮುಂಚೆ ಮಕ್ಕಳು ಮಾಡುವ ಕಾರ್ಯವನ್ನೂ ಕೂಡ ಮಾಡಿದ್ದರು. ಅವರು ತಮಗಿಬ್ಬರಿಗೂ 3 ದಿನಕ್ಕೆ ಬೇಕಾದ ಎಲ್ಲಾ ಬಟ್ಟೆಗಳನ್ನು ಬ್ಯಾಗಲ್ಲಿ ತುಂಬಿದರು. ಆಗ ಭಾವನಾ, ಇನ್ನು 3 ದಿನ ನೀವು ನನ್ನನ್ನ ಮುಟ್ಟುವ ಹಾಗಿಲ್ಲ, ಪೂಜೆ ಮುಗಿಯುವವರೆಗಾದ್ರೂ ಸುಮ್ಮನಿರಿ ಅಂತಾಳೆ. ಆಗ ಅವನು, ನಾನಿನ್ಗೆ ಮಾಡದಿದ್ರೆ ಮಗು ಹೇಗಾಗುತ್ತೆ? ದೇವರ ಆಶೀರ್ವಾದದ ಜೊತೆಗೆ ನಮ್ಮ ಪ್ರಯತ್ನಾನೂ ಕೂಡ ಇರಬೇಕು ಅಂತಾನೆ. ಅವಳು ನಸುನಗುತ್ತಾ ತನ್ನ ಕೆಲಸನ ಮುಂದುವರಿಸುತ್ತಾಳೆ. ಈಗ ಅವರು ತಮ್ಮ ಲಗೇಜನ್ನು ಕಾರಿನೊಳಗೆ ಹಾಕಿ ದೇವಸ್ಥಾನದತ್ತ ಪಯಣ ಶುರು ಮಾಡ್ತಾರೆ. ಅದು ತುಂಬಾ ಫೇಮಸ್ ಆಗಿರೋ ದೇವಸ್ಥಾನವಾದ್ರೂ ಕೂಡ ಅದಿರೋದು ಕಾಡಿನೊಳಗೆ. ಅಲ್ಲಿಗೆ ಹೋಗುವ ದಾರಿಯಲ್ಲಿ ಅಪರೂಪಕ್ಕೆ 1-2 ಮನೆಗಳು ಕಾಣಸಿಗುತ್ತದೆ. ಹೆಚ್ಚು ಕಮ್ಮಿ ನಿರ್ಜನ ಪ್ರದೇಶ ಅಂತಾನೇ ಹೇಳಬಹುದು. ಅಂತಹ ಜಾಗದಲ್ಲಿ ಅವರಿಬ್ಬರೂ ಹೋಗ್ತಿರ್ತಾರೆ. ಹಾಗೇ ಹೋಗುವಾಗ ಕಾರು ಒಂದೇ ಸಮನೆ ನಿಲ್ಲುತ್ತೆ. ಅವನು ಏನಾಯ್ತಂತ ನೋಡ್ತಾನೆ. ಆದ್ರೆ ಏನ್ ಪ್ರಾಬ್ಲಮ್ ಅಂತಾನೆ ಅವನಿಗೆ ಗೊತ್ತಾಗಲ್ಲ. ಎಷ್ಟು ಸಲ ಸ್ಟಾರ್ಟ್ ಮಾಡಿದ್ರೂ ಗಾಡಿ ಸ್ಟಾರ್ಟ್ ಆಗೋದೇ ಇಲ್ಲ. ಅವನಿಗೆ ತಲೆ ಬಿಸಿಯಾಗೋಕೆ ಶುರುವಾಗುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ತಾನೊಬ್ಬನೇ ಇದ್ದಿದ್ರೆ ಪರವಾಗಿಲ್ಲ, ಜೊತೆಗೆ ಹೆಂಡತಿ ಕೂಡ ಇದ್ದಾಳೆ. ಅವನಿಗೆ ಅದೇ ದೊಡ್ಡ ತಲೆ ಬಿಸಿಯಾಗಿತ್ತು. ಆಗ ಭಾವನಾ, ನಾನು ಇಲ್ಲೇ ಸ್ವಲ್ಪ ದೂರದ ಹಿಂದೆ ಬರುವಾಗ ಒಂದು ಮನೆಯನ್ನು ನೋಡಿದೆ. ಅವರ ಹತ್ತಿರ ಹೋಗಿ ಸಹಾಯ ಕೇಳೋಣ, ಅವರು ನಮಗೆ ಸಹಾಯ ಮಾಡಬಹುದು ಅಂತಾಳೆ. ಬೇರೆ ದಾರಿ ಇಲ್ಲದೆ ಅವನು ಕೂಡ ಅದಕ್ಕೆ ಒಪ್ಪಿಕೊಂಡು ಇಬ್ಬರೂ ಸುಮಾರು 2 ಕಿಲೋಮೀಟರ್ ದೂರ ನಡೆದು ಆ ಮನೆಗೆ ಬರ್ತಾರೆ. ಅಲ್ಲಿ ಒಂದು ಅಜ್ಜಿ ಕೂತ್ಕೊಂಡಿರುತ್ತೆ. ಶರತ್ ಅವರನ್ನ ಮಾತಾಡಿಸ್ತಾ, ಮನೆಯಲ್ಲಿ ಯಾರೂ ಇಲ್ವಾ ಅಜ್ಜಿ ಅಂತ ಕೇಳ್ತಾನೆ. ಆಗ ಅಜ್ಜಿ, ನನ್ನ ಸೊಸೆ ಕೆಲಸಕ್ಕೆ ಹೋಗಿದ್ದಾಳೆ, ಮೊಮ್ಮಗ ಎಲ್ಲಿಗೋ ಗಾಡಿ ತಗೊಂಡು ಹೋಗಿದ್ದಾನೆ. ಯಾರ್ ನೀವು, ಏನ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ಅವರು, ಇಲ್ಲೆಲ್ಲಾದ್ರೂ ಗ್ಯಾರೇಜ್ ಇದ್ಯಾ ಅಂತ ಕೇಳ್ತಾರೆ. ಆಗ ಅಜ್ಜಿ, ಅದೆಲ್ಲ ನನ್ಗೆ ಗೊತ್ತಾಗಲ್ಲ, ಸ್ವಲ್ಪ ಇರಿ, ನನ್ನ ಮೊಮ್ಮಗ ಇನ್ನೇನ್ ಬರ್ತಾನೆ, ಅವನ ಜೊತೆನೆ ಅದೇನೆಂತ ಕೇಳಿ, ಅಲ್ಲಿವರೆಗೆ ಇಲ್ಲೇ ಇರಿ ಅಂತ ಹೇಳಿ ಒಳಗಡೆ ಹೋಗಿ ಮಜ್ಜಿಗೆ ತಗೊಂಡು ಬರುತ್ತೆ. ಅವರಿಗೂ ಕೂಡ ತುಂಬಾ ಸುಸ್ತಾಗಿರುವುದರಿಂದ ಅವರು ಅದನ್ನು ಗಟಗಟನೆ ಕುಡಿಯುತ್ತಾರೆ. ನಂತರ ಅಲ್ಲೇ ಹೊರಗಡೆ ಕೂತ್ಕೊಂಡು ಅಜ್ಜಿ ಜೊತೆ ಮಾತಾಡೋಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಆ ಅಜ್ಜಿಯ ಮೊಮ್ಮಗ ವರುಣ್ ತನ್ನ ಗೆಳೆಯನ ಜೊತೆ ಬರ್ತಾನೆ. ಅವನು ಬಂದವನೇ ಶರತ್ನ ಜೊತೆ, ಯಾರ್ ನೀವು, ಏನ್ ಬೇಕಾಗಿತ್ತು ಅಂತ ಕೇಳ್ತಾನೆ. ಆಗ ಶರತ್ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತಾನೆ. ಆಗ ಅವನು, ನನ್ನ ಫ್ರೆಂಡಿನ ಮನೆ ಗ್ಯಾರೇಜ್ ಹತ್ತಿರಾನೇ ಬರುತ್ತೆ, ನೀವು ಅವನ ಜೊತೆ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ ಬನ್ನಿ ಅಂತಾನೆ. ಆಗ ಶರತ್ ಭಾವನಾ ಬಳಿ, ಜಾಗೃತಿಯಲ್ಲಿರು, ನಾನು ಹೋಗಿ ಕಾರು ರೆಡಿ ಮಾಡಿಸಿಕೊಂಡು ಬರ್ತೀನಿ ಅಂತಾನೆ. ಮತ್ತು ಅವನ ಜೊತೆ ಹೋಗಿ ಲಗೇಜ್ಗಳನ್ನು ಕೂಡ ಅವಳಿಗೆ ತಂದು ಕೊಡ್ತಾನೆ. ಇತ್ತ ವರುಣ್ ಭಾವನಾಳನ್ನು ಒಳಗಡೆ ಕರೆದು ಕೂರಿಸ್ತಾನೆ. ಸಂಜೆಯಾಗುತ್ತಾ ಬಂದರೂ ಶರತ್ ಬರಲೇ ಇಲ್ಲ. ಅವಳು ಅವನಿಗಾಗಿ ಕಾಯುತ್ತಿರುತ್ತಾಳೆ. ಕಾಲ್ ಮಾಡಿದರೂ ಕಾಲ್ ಹೋಗುತ್ತಿಲ್ಲ. ಅವಳಿಗೆ ಭಯವಾಗೋಕೆ ಶುರುವಾಗುತ್ತೆ. ಅವಳು ತಲೆ ಬಿಸಿಲಿ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ವರುಣ್ನ ಅಮ್ಮ ಕರೆ ಮಾಡಿ, ಮಗನೇ ತುಂಬಾ ಕೆಲಸ ಇದೆ ಕಣೋ, ನನ್ಗಿವತ್ತು ಬರೋಕಾಗಲ್ಲ ಅಂತಾಳೆ. ಆಗ ಅವನು, ಸರಿಯಮ್ಮ, ನೀನು ಹುಷಾರಾಗಿರು ಅಂತ ಹೇಳಿ ಭಾವನಾ ಭಯದಲ್ಲಿರೋದನ್ನ ನೋಡಿದ ಅವನು, ಏನೂ ಹೆದರ್ಬೇಡಿ, ಅವರಿಗೆ ಏನೂ ಆಗಿರಲ್ಲ, ಗಾಡಿಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿರಬಹುದು ಅನ್ನುತ್ತಾ ಅವಳ ಕೈ ಹಿಡಿದು ಸಮಾಧಾನ ಮಾಡ್ತಾನೆ. ಅವರಿಬ್ಬರೂ ಮಾತನಾಡುವುದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರೂ ಗೆಳೆಯರಾಗ್ತಾರೆ. ಆಗ ಅಜ್ಜಿ ಅಲ್ಲಿಗೆ ಬಂದು, ನಾನು ಹೋಗಿ ಮಲಗ್ತೀನಿ ಮಗ ಅಂತಾರೆ. ಅವನು ಹೋಗಿ ಚಾಪೆ ಹಾಸಿ ಅಜ್ಜಿಯನ್ನು ಮಲಗಿಸಿ ಬರ್ತಾನೆ ಮತ್ತು ಅವಳ ಬಳಿ ಹೋಗಿ, ಅವರು ಬರೋದು ಲೇಟಾಗಬಹುದು, ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ಅಂತಾನೆ. ತುಂಬಾ ದೂರದಿಂದ ಬಂದಿರೋದ್ರಿಂದ ಮೈಯೆಲ್ಲಾ ಬೆವರಿ ಅವಳಿಗೆ ಇರಿಟೇಟ್ ಆಗ್ತಿರುತ್ತೆ. ಹಾಗಾಗಿ ಅವಳು ಸರಿಯಂತ ಒಪ್ಪಿಕೊಂಡು ತನ್ನ ಬ್ಯಾಗಿನಲ್ಲಿರುವ ಬಟ್ಟೆಗಳು
ಮತ್ತು ಟವೆಲ್ ಹಿಡಿದುಕೊಂಡು ಬಾತ್ರೂಮ್ಗೆ ಹೋಗ್ತಾಳೆ. ಅವಳು ಹೋಗಿದ್ದೇ ತಡ. ಅವಳ ಅಂದವನ್ನು ಬಟ್ಟೆ ಇಲ್ಲದೆ ನೆನೆದ ವರುಣ್ನ ತಮ್ಮ ನಿಗುರಿ ನಿಲ್ಲುತ್ತಾನೆ. ಏನಾದ್ರಾಗ್ಲಿ ಅವಳ ದೇಹ ಸೌಂದರ್ಯ ನೋಡೋಣ ಅಂದುಕೊಂಡ ವರುಣ್ ಬಚ್ಚಲ ಮನೆಯ ಬಾಗಿಲ ಹತ್ತಿರ ನಿಂತುಕೊಂಡು ಅಲ್ಲಿ ಸಂದಿಯಲ್ಲಿ ಕದ್ದು ನೋಡೋಕೆ ಶುರು ಮಾಡ್ತಾನೆ. ಅಲ್ಲಿ ಅವಳು ಎಲ್ಲಾ ತೆಗೆದು ಸ್ನಾನ ಮಾಡುತ್ತಿರುವಾಗ ಅವಳ ಅಂಗಾಂಗಗಳನ್ನು ಕಣ್ಣಿನಲ್ಲೇ ಸವಿಯುತ್ತಾ ತನ್ನ ತಮ್ಮನನ್ನು ಮುದ್ದು ಮಾಡಲು ಶುರು ಮಾಡ್ತಾನೆ. ಅವಳು ಎಲ್ಲಾ ಭಾಗಗಳನ್ನು ತಿಕ್ಕಿಕೊಳ್ಳುತ್ತಿರುವಾಗ ಅವಳೊಂದು ಹಲ್ಲಿಯನ್ನ ನೋಡ್ತಾಳೆ. ಅವಳಿಗೆ ಭಯವಾಗಿ ಅಮ್ಮ ಅಂತ ಕಿರುಚಿಕೊಂಡು ಅಲ್ಲಿಂದ ಓಡಿ ಬಂದು ಬಾಗಿಲು ತೆಗೆದಾಗ ಅವಳು ಅವನ ಮೇಲೆ ಬೀಳುತ್ತಾಳೆ. ಅವಳ ದೊಡ್ಡ ಹಣ್ಣುಗಳು ಅವನ ಮುಖದ ಮೇಲೆ ಅಪ್ಪಚ್ಚಿಯಾಗುತ್ತದೆ. ಅವನ ನಿಗುರಿದ್ದ ತಮ್ಮ ಅವಳ ತಂಗಿಗೆ ತಾಗುತ್ತಿರುತ್ತಾನೆ. ಆವಾಗ ಅವಳಿಗೆ ಗೊತ್ತಾಗುತ್ತದೆ ಅವನ ತಮ್ಮ ಬಹಳ ದೊಡ್ಡದಿದ್ದಾನೆ ಅಂತ. ಸಾಕಷ್ಟು ದಪ್ಪ ಮತ್ತು ಉದ್ದ ಇರುವ ಸಲಾಕೆ ಅದಾಗಿತ್ತು. ಇಬ್ಬರ ಕಣ್ಣುಗಳು ಸೇರುತ್ತವೆ. ಅವಳ ಕಣ್ಣುಗಳಲ್ಲಿ ಯಾವುದೇ ತಿರಸ್ಕಾರದ ಭಾವನೆ ಇರಲಿಲ್ಲ. ಅವನು ಅವಳ ದೊಡ್ಡ ಹಣ್ಣುಗಳನ್ನು ಹಿಡಿದು ಜೇಡಿಮಣ್ಣು ಹದಮಾಡುವಂತೆ ಹದಮಾಡತೊಡಗಿದ. ಅವಳ ಅನುಮತಿ ಪಡೆದು ಒಳಗೆ ಸೇರಿಸಿದ. ಅವನು ಚೆನ್ನಾಗಿ ಮಾಡಿ ಎಲ್ಲವನ್ನೂ ಒಳಗೆ ಸುರಿಸಿದ. ಅವನು ಅವಳಿಗೆ 3ನೇ ರೌಂಡ್ ಮಾಡುವಾಗ ಮನೆಯೆದುರು ಕಾರು ಬಂದು ನಿಂತ ಶಬ್ದವಾಗುತ್ತೆ. ಆಗ ಭಾವನಾ ಬಾತ್ರೂಮಿಗೆ ಓಡಿದರೆ ವರುಣ್ ಬೇಗ ಬೇಗನೆ ಬಟ್ಟೆ ಹಾಕಿಕೊಂಡು ಹೊರಗಡೆ ಬಂದು ಕೂತ್ಕೋತಾನೆ. ಶರತ್ ಬಂದವನೇ ಅವನ ಬಳಿ ಭಾವನಾ ಎಲ್ಲಿ ಅಂತ ಕೇಳ್ತಾನೆ. ಆಗ ವರುಣ್ ಅವರು ಸ್ನಾನ ಮಾಡೋಕೆ ಹೋಗಿದ್ದಾರೆ, ಅವರು ಬಂದ್ಮೇಲೆ ನೀವು ಹೋಗಿ ಸ್ನಾನ ಮಾಡಿ. ಇವತ್ತು ರಾತ್ರಿ ಇಲ್ಲೇ ಉಳಿದು ನಾಳೆ ಬೆಳಿಗ್ಗೆ ಇಲ್ಲಿಂದಲೇ ದೇವಸ್ಥಾನಕ್ಕೆ ಹೋಗಬಹುದು ಅಂತಾನೆ. ಆಗ ಶರತ್ ನಮ್ಗೆ ಮೊದಲಿನಿಂದಲೂ ಒಬ್ಬರೇ ಸ್ನಾನ ಮಾಡಿ ಅಭ್ಯಾಸ ಇಲ್ಲ, ನಾನೂ ಹೋಗಿ ಅವಳ ಜೊತೆ ಸ್ನಾನ ಮಾಡ್ತೀನಿ ಅಂತಾನೆ. ಆಗ ವರುಣ್ ದಯವಿಟ್ಟು ಹಾಗ್ ಮಾಡ್ಬೇಡಿ, ದೇವರ ವಿಷಯದಲ್ಲಿ ಮಡಿಮೈಲಿಗೆ ಇರ್ಬೇಕು. ನಿಮ್ಮ ಪೂಜೆ ಆದ್ಮೇಲೆ ನಿಮ್ಗೆ ಹೇಗೆ ಬೇಕೋ ಹಾಗಿರಬಹುದು, ಅಲ್ಲಿಯವರೆಗೂ ಕಂಟ್ರೋಲ್ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಶರತ್ಗೆ ವರುಣ್ ಹೇಳುತ್ತಿರೋದು ಸರಿಯಂತ ಅನ್ನಿಸುತ್ತೆ. ಹಾಗಾಗಿ ಅವನು ಅವಳು ಬಂದ್ಮೇಲೆ ಸ್ನಾನ ಮಾಡುತ್ತಾನೆ. ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಬೆಳಿಗ್ಗೆ ಬೇಗ ಎದ್ದ ಅವರಿಬ್ಬರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಡ್ತಾರೆ. ದೇವಸ್ಥಾನ ತಲುಪಿದ ಮೇಲೆ ಅಲ್ಲೇ ಹತ್ತಿರದಲ್ಲಿ ಒಂದು ರೂಮನ್ನ ಬುಕ್ ಮಾಡ್ತಾರೆ. ತುಂಬಾ ಜನರ ಪೂಜೆ ಇರೋದ್ರಿಂದ ಇವರಿಗೆ 3ನೇ ದಿನದ ಟಿಕೆಟ್ ಸಿಗುತ್ತೆ. 3 ದಿನ ಅಲ್ಲೇ ಇದ್ದು ದೇವಸ್ಥಾನದ ಅಂದವನ್ನು ಅನ್ನ ಪ್ರಸಾದವನ್ನು ಸವಿಯುತ್ತಾರೆ. ಅವರಿಬ್ಬರ ಮನಸ್ಸು ನಿರಾಳತೆಯ ಶಿಖರದ ತುದಿ ತಲುಪಿತ್ತು. 3 ದಿನ ಆದ್ಮೇಲೆ ಪೂಜೆ ಮಾಡಿಕೊಂಡು ವರುಣ್ ಮನೆಗೆ ಬಂದು ಅವನಿಗೆ ಥ್ಯಾಂಕ್ಸ್ ಹೇಳಿ ಮನೆಗೆ ಹೊರಡ್ತಾರೆ. ಕಾರಲ್ಲಿ ಕುಳಿತಾಗ ಭಾವನಾ ವರುಣ್ನನ್ನು ನೋಡಿ ಸ್ಮೈಲ್ ಮಾಡ್ತಾಳೆ. ಅವನು ಕೂಡ ಸ್ಮೈಲ್ ಮಾಡ್ತಾನೆ. ಯಾಕಂದ್ರೆ ಅವರಿಬ್ಬರ ನಡುವೆ ಏನ್ ನಡೆದಿತ್ತನ್ನೋದು ಅವರಿಬ್ಬರಿಗೆ ಮಾತ್ರ ತಿಳಿದಿತ್ತು. ಇದಾದ ಕೆಲವೇ ತಿಂಗಳಲ್ಲಿ ಭಾವನಾ ಗರ್ಭವತಿಯಾಗ್ತಾಳೆ. ಮನೆಯಲ್ಲೆಲ್ಲ ಸಂಭ್ರಮ ಮೂಡಿತ್ತು. ಕುಟುಂಬದವರೆಲ್ಲರೂ ಕರೆ ಮಾಡಿ ಶುಭಾಶಯ ತಿಳಿಸಿದರು. ಆಗ ಗಂಡ ಇಲ್ಲದ ಸಮಯ ನೋಡಿಕೊಂಡು ಭಾವನಾ ವರುಣ್ಗೆ ಕಾಲ್ ಮಾಡಿ ನೀನು ಅಪ್ಪ ಆಗಿದ್ದೀಯ ಕಣೋ, ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅವಳ ಮೇಲಿರುವ ಬಂಜೆತನದ ಆಪಾದನೆ ಹೊರಟು ಹೋಗಿರುತ್ತೆ. ಶರತ್ಗೆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಅಲ್ಲಿಗೆ ಹೋಗಿ ಬಂದ ಸ್ವಲ್ಪ ದಿನಗಳಲ್ಲಿ ಅವಳ ಹೊಟ್ಟೆ ತುಂಬಿದ್ದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಅಂದಿನಿಂದ ಅವನು ದೇವರ ಇರುವಿಕೆಯನ್ನು ನಂಬಲು ಶುರು ಮಾಡುತ್ತಾನೆ. ದೇವರು ನಮ್ಮನ್ನು ಕಾಪಾಡ್ಬಿಟ್ಟ ಕಣೆ, ಅವನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದನ್ನ ನಿರೂಪಿಸಿಬಿಟ್ಟ ಅಂತ ಆಗಾಗ ಭಾವನಾ ಜೊತೆ ಹೇಳುತ್ತಿದ್ದ. ಆದ್ರೆ ಭಾವನಾಳಿಗೆ ಮಾತ್ರ ಗೊತ್ತಿತ್ತು ನಿಜವಾದ ದೇವರು ಯಾರೆಂದು.